ಅಮೆರಿಕಕ್ಕೆ ನ್ಯಾಟೋ ಆಘಾತವನ್ನ ನೀಡಿದೆ. ನ್ಯಾಟೋ ಸದಸ್ಯ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನ ನೀಡಿವೆ. ನ್ಯಾಟೋವನ್ನ ಆರಂಭಿಸಿದ ಮಹಾಶಕ್ತಿಯೇ ಈಗ ಅದರ ವಿರುದ್ಧವಾಗಿ ತಿರುಗಿದೆ. ಭಾರತದ ವಿರುದ್ಧ ತೀರ್ಮಾನವನ್ನ ತರಲು ಬಯಸಿದ ಅಮೆರಿಕಕ್ಕೆ ತೀವ್ರ ಆಘಾತವಾಗಿದೆ. ನ್ಯಾಟೋ ಕೂಟದಲ್ಲಿ ಒಟ್ಟು 32 ಸದಸ್ಯ ರಾಷ್ಟ್ರಗಳಿವೆ. ಭಾರತದ ವಿರುದ್ಧ ಸುಂಕದ ಬಿಲ್ ಅನ್ನ ಪರಿಚಯಿಸಲು ಅಮೆರಿಕ ಪ್ರಯತ್ನಿಸಿತ್ತು. ಈ ಬಿಲ್ ಅಂಗೀಕಾರಗೊಂಡರೆ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಭಾರತದ ಮೇಲೆ ಸುಂಕವನ್ನ ವಿಧಿಸಬೇಕಾಗ್ತದೆ ಎಂದು ಅಮೆರಿಕ ಭಾವಿಸಿತ್ತು. ಆದ್ರೆ ಊಹಿಸಿದಂತೆ 22 ರಾಷ್ಟ್ರಗಳು ಮತದಾನದಿಂದ ಹೊರನಡೆದವು. ಮತ್ತೊಂದೆಡೆ 7 ರಾಷ್ಟ್ರಗಳು ಅಮೆರಿಕದ ಪ್ರಸ್ತಾಪದ ವಿರುದ್ಧ ಮತ ಚಲಾಯಿಸಿದವು. ಇದು ಅಮೆರಿಕಕ್ಕೆ ದೊಡ್ಡ ಆಘಾತವಾಗಿದೆ. ಭಾರತದ ಮೇಲೆ ನಿರ್ಬಂಧಗಳನ್ನು ವಿಧಿಸಲು ನ್ಯಾಟೋ ಸದಸ್ಯ ರಾಷ್ಟ್ರಗಳು ಬೆಂಬಲ ನೀಡದಿರುವುದನ್ನು ಸ್ಪಷ್ಟವಾಗಿ ತಿಳಿಸಿವೆ. ಇಷ್ಟೇ ಅಲ್ಲ, ಭಾರತವು ಅಂತಾರಾಷ್ಟ್ರೀಯ ಸ್ಥಿರತೆಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ. ಜಾಗತಿಕ ಭದ್ರತೆಯು ಭಾರತವಿಲ್ಲದೆ ಅಸಾಧ್ಯ ಎಂದು ನ್ಯಾಟೋ ಕೂಟದ ಹಲವು ರಾಷ್ಟ್ರಗಳು ನೇರವಾಗಿ ಹೇಳಿವೆ. ಫ್ರಾನ್ಸ್, ಜರ್ಮನಿ, ಇಟಲಿ, ಟರ್ಕಿ, ಸ್ಪೇನ್ನಂತಹ ಪ್ರಮುಖ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವಾಗಿ ನಿಂತಿರೋದ್ರಿಂದ ಅಮೆರಿಕ ಈ ವಿಷಯದಲ್ಲಿ ಒಂಟಿಯಾಗಿದೆ. ಒಂದು ಕಾಲದಲ್ಲಿ ನ್ಯಾಟೋಗೆ ರಾಜನಂತೆ ವಿರಾಜಮಾನವಾಗಿದ್ದ ಅಮೆರಿಕ ಈಗ ಕೂಟದಲ್ಲಿ ಏಕಾಂಗಿಯಾಗಿದೆ. ಒಂದು ಕಾಲದಲ್ಲಿ ಅಮೆರಿಕವು ಕೇವಲ ಒಂದು ಫೋನ್ ಕರೆ ಮೂಲಕ ನ್ಯಾಟೋ ಸದಸ್ಯ ರಾಷ್ಟ್ರಗಳನ್ನ ತನ್ನ ಕ್ಯೂ ಅಲ್ಲಿ ನಿಲ್ಲಿಸ್ತಿತ್ತು. ಇರಾಕ್, ಅಫ್ಘಾನಿಸ್ತಾನ, ಲಿಬಿಯಾದಂತಹ ರಾಷ್ಟ್ರಗಳ ಮೇಲೆ ದಾಳಿಗಳನ್ನ ಮಾಡಬೇಕಾದಾಗ ನ್ಯಾಟೋ ರಾಷ್ಟ್ರಗಳು ಹಿಂದೆ ಸರಿಯುತ್ತಿರಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ನಾವು ಅಮೆರಿಕಕ್ಕೆ ಗುಲಾಮರಲ್ಲ ಎಂದು ನ್ಯಾಟೋ ರಾಷ್ಟ್ರಗಳು ಸ್ಪಷ್ಟವಾಗಿ ತಿಳಿಸಿವೆ. ಭಾರತದ ವಿರುದ್ಧ ಅಮೆರಿಕ ನೀಡುವ ಆದೇಶಗಳು ತಮಗೆ ಸಮಂಜಸವೆಂದು ತೋರದಿರುವುದಾಗಿ ಸ್ಪಷ್ಟವಾಗಿ ಹೇಳಿವೆ. ಭಾರತವು ಈಗ ಕೇವಲ ಏಷ್ಯಾಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಜಾಗತಿಕ ಶಕ್ತಿಯಾಗಿ ಬೆಳೆಯುತ್ತಿದೆ. ಈ ವಿಷಯವನ್ನ ನ್ಯಾಟೋ ರಾಷ್ಟ್ರಗಳು ಗುರುತಿಸಿವೆ. ಈ ಬದಲಾವಣೆಗೆ ಮುಖ್ಯ ಕಾರಣವೇನೆಂದರೆ ಜಾಗತಿಕ ಶಕ್ತಿಯಾಗಿ ಭಾರತದ ಬೆಳವಣಿಗೆ, ವೇಗವಾಗಿ ಅಭಿವೃದ್ಧಿಯಾಗ್ತಿರುವ ಆರ್ಥಿಕತೆ, ವಿಶ್ವದ ಅತಿ ದೊಡ್ಡ ಸೈನ್ಯಗಳಲ್ಲಿ ಒಂದಾಗಿರೋದು, ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನದಲ್ಲಿ ವೇಗವಾದ ಬೆಳವಣಿಗೆ, ರಷ್ಯಾ ಮತ್ತೆ ಯುರೋಪ್ ರಾಷ್ಟ್ರಗಳೊಂದಿಗಿನ ಉತ್ತಮ ಸಂಬಂಧಗಳು, 1.4 ಶತಕೋಟಿ ಜನರ ವಿಶ್ವಾಸ ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಜನಾಧಿಪತ್ಯ ನಿಯಮಗಳು ದೇಶಕ್ಕೆ ಬಲಿಷ್ಠ ಆಧಾರ ಸ್ತಂಭವಾಗಿವೆ. ಭಾರತದ ಈ ಬೆಳೆಯುತ್ತಿರೋ ಪರಿಸ್ಥಿತಿಗಳು ಈಗ ನ್ಯಾಟೋವನ್ನ ಅಮೆರಿಕದ ವಿರುದ್ಧ ನಿಲ್ಲಿಸಿವೆ. ಅಮೆರಿಕವು ತನ್ನ ಸುಂಕದ ಯುದ್ಧದ ಮೂಲಕ ವಿಶ್ವದ ಹಲವು ರಾಷ್ಟ್ರಗಳಿಗೆ ತೊಂದರೆಯನ್ನುಂಟು ಮಾಡಿದೆ. ಇದರಿಂದಾಗಿ ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಹೆಚ್ಚಾಗಿ ಪರಿಣಾಮಗೊಂಡಿವೆ. ಭಾರತದ ವಿರುದ್ಧ ಅಮೆರಿಕದ ನಿರ್ಬಂಧಗಳು ಮತ್ತು ಬೆದರಿಕೆಗಳನ್ನ ನ್ಯಾಟೋ ಕೂಟ ಖಂಡಿಸಿದೆ. ನ್ಯಾಟೋ ಸಮಾವೇಶದಲ್ಲಿ ಅಂಗೀಕರಿಸಲಾದ ಬಿಲ್ನ ಪ್ರಕಾರ ನ್ಯಾಟೋ ಈಗ ಅಮೆರಿಕವು ವಿಧಿಸುವ ಏಕಪಕ್ಷೀಯ ನಿರ್ಬಂಧಗಳಿಗೆ ಬೆಂಬಲ ನೀಡೋದಿಲ್ಲ. ಈ ನಿರ್ಣಯವು ಭಾರತಕ್ಕೆ ಮತ್ತು ಅಮೆರಿಕದ ಸುಂಕದ ಯುದ್ಧದಿಂದ ಪರಿಣಾಮಗೊಂಡ ಇತರ ರಾಷ್ಟ್ರಗಳಿಗೆ ತುಂಬಾ ಸಕಾರಾತ್ಮಕವಾಗಿದೆ. ನ್ಯಾಟೋದಲ್ಲಿ ನಿರಂತರವಾಗಿ ತಮ್ಮ ಮೇಲೆ ಆಧಿಪತ್ಯವನ್ನ ಸಾಧಿಸಲು ಯತ್ನಿಸುತ್ತಿರುವ ಅಮೆರಿಕದಿಂದ ಬಹಳಷ್ಟು ಸದಸ್ಯ ರಾಷ್ಟ್ರಗಳು ಬೇಸತ್ತಿವೆ. ಈ ಹಿನ್ನೆಲೆಯಲ್ಲಿ ಅವರು ಭಾರತಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ವೈಟ್ ಹೌಸ್ ಇಂದ ಪೆಂಟಗನ್ ವರೆಗೆ ಈ ಬೆಳವಣಿಗೆಯು ದೊಡ್ಡ ಕಂಪನಗಳನ್ನು ಸೃಷ್ಟಿಸಿದೆ. ತಾವೇ ಸ್ಥಾಪಿಸಿದ ಕೂಟವು ತಮಗೆ ವಿರುದ್ಧವಾಗಿ ತಿರುಗಿರುವುದು ಅಮೆರಿಕದ ಮಾಧ್ಯಮಗಳನ್ನ ಆಘಾತಕ್ಕೆ ಗುರಿ ಮಾಡಿದೆ. ಜಾಗತಿಕ ಶಕ್ತಿಯ ಸ್ಥಳಾಂತರವು ತುಂಬಾ ವೇಗವಾಗಿ ಜರುಗುತ್ತಿದೆ. ಈ ಜಾಗತಿಕ ಶಕ್ತಿಯ ಸ್ಥಳಾಂತರದಲ್ಲಿ ಭಾರತವು ಅತಿ ದೊಡ್ಡ ಸೂಪರ್ ಪವರ್ ಆಗಿ ಉದಯಿಸುತ್ತಿದೆ. ಹಿಂದೆ ಅಮೆರಿಕದ ಕರೆಗೆ ಇರಾಕ್, ಅಫ್ಘಾನಿಸ್ತಾನ, ಲಿಬಿಯಾದಂತಹ ರಾಷ್ಟ್ರಗಳ ಮೇಲೆ ನ್ಯಾಟೋ ದಾಳಿಗಳನ್ನ ನಡೆಸಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಅಮೆರಿಕದ ಅಧಿಪತ್ಯಕ್ಕೆ ವಿರುದ್ಧವಾಗಿ ನ್ಯಾಟೋ ರಾಷ್ಟ್ರಗಳು ನಿಲ್ಲುವುದರ ಹಿಂದೆ ಭಾರತದ ಪಾತ್ರವು ತುಂಬಾ ಮುಖ್ಯವಾಗಿದೆ. ದೇಶದ ಆರ್ಥಿಕತೆಯು ವೇಗವಾಗಿ ಅಭಿವೃದ್ಧಿಯಾಗ್ತಿದೆ. ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಯಾಗ್ತಿದೆ. ರಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳೊಂದಿಗಿನ ಭಾರತದ ಸಂಬಂಧಗಳು ಬಲವಾಗಿವೆ. ಇವು ಭಾರತವನ್ನ ವಿಶೇಷ ಸ್ಥಾನದಲ್ಲಿ ನಿಲ್ಲಿಸಿವೆ. ಅಮೆರಿಕವು ಭಾರತದ ಮೇಲೆ ವಿಧಿಸಿದ ಸುಂಕದಿಂದ ದೇಶದ ಆರ್ಥಿಕತೆಗೆ ಯಾವುದೇ ಹಾನಿಯಾಗಿಲ್ಲ. ಇದಕ್ಕೆ ವಿರುದ್ಧವಾಗಿ ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿಯಲ್ಲಿ ಭಾರಿ ವೃದ್ಧಿಯಾಗಿದೆ. ಇದು ಅಮೆರಿಕದ ನೀತಿಗಳು ಭಾರತದ ಮೇಲೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಸಾಬೀತುಪಡಿಸಿದೆ. ಅಮೆರಿಕವು ಒಂಟಿಯಾಗಿರೋದಕ್ಕೆ ಮತ್ತೊಂದು ಕಾರಣ ಯುರೋಪಿಯನ್ ರಾಷ್ಟ್ರಗಳೊಂದಿಗಿನ ಭಾರತದ ಸಂಬಂಧಗಳು ಬಲಗೊಳ್ತಾ ಇರೋದು. ಫ್ರಾನ್ಸ್, ಜರ್ಮನಿಯಂತಹ ರಾಷ್ಟ್ರಗಳು ನ್ಯಾಟೋದಲ್ಲಿ ಪ್ರಮುಖವಾಗಿವೆ. ಈ ರಾಷ್ಟ್ರಗಳು ಈಗ ಕೇವಲ ಅಮೆರಿಕದ ಮೇಲೆ ಬೆರೆತು ಹೋಗಲಾರವೆಂದು ತಿಳಿದುಕೊಂಡಿವೆ.
ತೈಲ ಸಂಕಷ್ಟ, ನಿಧಾನಗತಿಯ ಆರ್ಥಿಕತೆ, ರಕ್ಷಣಾ ಅಗತ್ಯಗಳು ಭಾರತದಂತಹ ಪಾಲುದಾರನ ಅಗತ್ಯವನ್ನ ಗುರುತಿಸಿವೆ. ಫ್ರಾನ್ಸ್, ಜರ್ಮನಿ ರಾಷ್ಟ್ರಗಳು ಭಾರತದೊಂದಿಗೆ ಕಾರ್ಯತಂತ್ರದ ಮತ್ತು ಆರ್ಥಿಕ ಸಹಕಾರವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಸಂಕೇತಗಳನ್ನ ನೀಡಿವೆ. ಫ್ರಾನ್ಸ್ನ ಅಧ್ಯಕ್ಷರು ಇತ್ತೀಚೆಗೆ ಭಾರತವನ್ನ ಜಾಗತಿಕ ಆರ್ಥಿಕ ಸ್ಥಿರತೆಗೆ ಪ್ರಮುಖ ಆಧಾರ ಸ್ತಂಭ ಎಂದು ಕರೆದಿರುವುದು ಭಾರತವು ಎಷ್ಟು ಮುಖ್ಯ ರಾಷ್ಟ್ರವಾಗಿದೆ ಎಂಬುದನ್ನು ತೋರಿಸುತ್ತದೆ. ನ್ಯಾಟೋ ಕೂಟದಲ್ಲಿ ದೀರ್ಘಕಾಲ ಅಮೆರಿಕದ ಆಧಿಪತ್ಯವಿತ್ತು. ಈಗ ಅದೇ ಕೂಟವು ಭಾರತದ ಪಾತ್ರವನ್ನ ನಿರ್ಣಾಯಕವಾಗಿ ಪರಿಗಣಿಸುತ್ತಿದೆ. ಇದು ಅಮೆರಿಕಕ್ಕೆ ಗಟ್ಟಿಯಾದ ಎದುರಾಳಿಯಾಗಿದೆ. ನ್ಯಾಟೋ ಸದಸ್ಯ ರಾಷ್ಟ್ರಗಳು ತಮ್ಮ ಲಾಭಗಳನ್ನ ಗಮನದಲ್ಲಿಟ್ಟುಕೊಂಡು ಅಮೆರಿಕದ ವಿರುದ್ಧ ಬಿಲ್ಲನ್ನ ಅಂಗೀಕರಿಸಿವೆ. ನ್ಯಾಟೋದ 26 ರಾಷ್ಟ್ರಗಳಿಗೆ ಭಾರತದೊಂದಿಗಿನ ವ್ಯಾಪಾರ ಸಂಬಂಧಗಳು ತುಂಬಾ ಮುಖ್ಯವಾಗಿವೆ. ಭಾರತವು ತನ್ನ ಪ್ರತಿನಿಧಿಗಳನ್ನ ಕಳುಹಿಸುವ ಮೂಲಕ ಈ ರಾಷ್ಟ್ರಗಳೊಂದಿಗೆ ಸಂಬಂಧಗಳನ್ನ ಅಭಿವೃದ್ಧಿಪಡಿಸಿಕೊಂಡಿದೆ. ಆದರೆ ಅಮೆರಿಕ ಸುಂಕದಿಂದ ಈ ರಾಷ್ಟ್ರಗಳಿಗೆ ಹಾನಿಯಾಗ್ತಿದೆ. ಇದರಿಂದಾಗಿ ಈ ರಾಷ್ಟ್ರಗಳು ಈಗ ಅಮೆರಿಕದ ಆಧಿಪತ್ಯವನ್ನ ತಡೆಗಟ್ಟಲು ಬೆಂಬಲ ನೀಡಿವೆ. ಅಮೆರಿಕದ ದೊರೆತನವು ಇದೇ ರೀತಿಯಾಗಿ ಮುಂದುವರೆದ್ರೆ ತಮ್ಮ ಆರ್ಥಿಕ ವ್ಯವಸ್ಥೆಗಳು ದೊಡ್ಡ ಪೆಟ್ಟು ತಿನ್ನುತ್ತವೆ ಎಂದು ಈ ರಾಷ್ಟ್ರಗಳು ಭಯ ಪಡ್ತಿವೆ. ಈ ಹಿನ್ನೆಲೆಯಲ್ಲಿ ಜರ್ಮನಿ, ಫ್ರಾನ್ಸ್, ಇಟಲಿ, ಟರ್ಕಿ, ಸ್ಪೇನ್ನಂತಹ ಪ್ರಮುಖ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವಾಗಿ ನಿಂತಿವೆ. ಒಂದು ಕಾಲದಲ್ಲಿ ನ್ಯಾಟೋಗೆ ರಾಜನಂತೆ ಆಳಿದ್ದ ಅಮೆರಿಕ ಈಗ ನ್ಯಾಟೋದಿಂದ ಒಂಟಿಯಾಗಿದೆ. ಅದು ಅಮೆರಿಕಕ್ಕೆ ದೊಡ್ಡ ವಿಫಲತೆಯಾಗಿದೆ. ಅಮೆರಿಕವು ತನ್ನ ನಿರ್ಣಯವನ್ನ ಒಪ್ಪಿಕೊಳ್ಳದೆ ಬೆದರಿಕೆಗಳನ್ನ ಒಡ್ಡುತ್ತಿದೆ. ಆದರೆ ಜಗತ್ತು ಈಗ ನಗುತ್ತಿದೆ. ಏಕೆಂದ್ರೆ ಯಾವಾಗಲೂ ನಿಯಮಗಳನ್ನ ಉಲ್ಲಂಘಿಸುವ ಅಮೆರಿಕ ಈಗ ನಿಯಮಗಳನ್ನ ಉಲ್ಲೇಖಿಸುತ್ತಿದೆ. ಜಗತ್ತನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಅಮೆರಿಕ ಪ್ರಯತ್ನಿಸಿದ ದಿನಗಳು ಮುಗಿದಿವೆ. ಇದು ಭಾರತದ ಹೊಸ ಯುಗವಾಗಿದೆ. ಭಾರತವು ಜಗತ್ತಿನ ಹಲವು ರಾಷ್ಟ್ರಗಳನ್ನ ತನ್ನೊಂದಿಗೆ ಕರೆದೊಯ್ಯುವ ಸಾಮರ್ಥ್ಯವನ್ನ ಹೊಂದಿದೆ. ನ್ಯಾಟೋ ಅಂಗೀಕರಿಸಿದ ಈ ಬಿಲ್ ಈ ಬದಲಾವಣೆಗೆ ಅತಿ ದೊಡ್ಡ ಸಾಕ್ಷಿಯಾಗಿದೆ. ದಶಕಗಳಿಂದ ಜಗತ್ತು ಡಾಲರಿಂದನೇ ಆಧಿಪತ್ಯವನ್ನ ಹೊಂದಿದೆ ಎಂದು ಭಾವಿಸಿತ್ತು. ಈಗ ಅಮೆರಿಕಕ್ಕೆ ಕೇವಲ ನ್ಯಾಟೋದಲ್ಲಿ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುವುದಷ್ಟೇ ಅಲ್ಲ, ಭಾರತವು ರಷ್ಯಾದೊಂದಿಗೆ ಇಂಧನ ಕ್ಷೇತ್ರದಲ್ಲಿ ನೇರ ಒಪ್ಪಂದಗಳನ್ನ ಮಾಡಿಕೊಳ್ಳುವುದು, ಡಾಲರ್ಗೆ ಬದಲಾಗಿ ರೂಪಾಯಿ ಮತ್ತು ರೂಬೆಲ್ನಲ್ಲಿ ವಹಿವಾಟುಗಳನ್ನ ಆರಂಭಿಸಿರುವುದು ಅಮೆರಿಕದ ತಜ್ಞರನ್ನ ಆಘಾತಕ್ಕೆ ಒಳಪಡಿಸಿದೆ. ಭಾರತದಂತಹ ದೊಡ್ಡ ಮಾರುಕಟ್ಟೆಯು ಡಾಲರ್ ಅನ್ನ ಬದಿಗಿಟ್ಟರೆ ಇತರ ಅಭಿವೃದ್ಧಿ ರಾಷ್ಟ್ರಗಳು ಅದೇ ಮಾರ್ಗವನ್ನ ಅನುಸರಿಸುತ್ತವೆ ಎಂಬ ಭಯವು ಅಮೆರಿಕವನ್ನ ಕಾಡ್ತಿದೆ. ಇದು ಕೇವಲ ಆರ್ಥಿಕ ನಷ್ಟವಷ್ಟೇ ಅಲ್ಲ, ಅಮೆರಿಕದ ಜಾಗತಿಕ ಪ್ರಭಾವಕ್ಕೆ ದೊಡ್ಡ ಪೆಟ್ಟಾಗ್ತದೆ ಎಂದು ಅವರಿಗೆ ಅರಿವಾಗಿದೆ. ಅಮೆರಿಕದ ರಾಜತಾಂತ್ರಿಕ ಒತ್ತಡಗಳನ್ನು ತಡೆದುಕೊಂಡು ಭಾರತವು ತನ್ನ ಹಿತಾಸಕ್ತಿಗಳನ್ನು ಹೇಗೆ ಕಾಪಾಡಿಕೊಂಡಿದೆ ಎಂಬುದನ್ನು ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾದ ಹಲವು ರಾಷ್ಟ್ರಗಳು ಗಮನಿಸುತ್ತಿವೆ. ಇದು ಭಾರತಕ್ಕೆ ಒಂದು ಮಾದರಿಯಾಗಿದೆ. ಇದಕ್ಕಿಂತ ಹೆಚ್ಚಾಗಿ ಭಾರತವು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ನೇರವಾಗಿ ಸಂಬಂಧಗಳನ್ನು ನಿರ್ಮಿಸಿಕೊಳ್ಳಲು ಆರಂಭಿಸಿದೆ. ಈ ಹಿಂದೆ ಅಮೆರಿಕದ ಕಣ್ಣಿನ ಕೆಳಗೆ ಇದ್ದ ಫ್ರಾನ್ಸ್, ಜರ್ಮನಿಯಂತಹ ರಾಷ್ಟ್ರಗಳು ಈಗ ಕೇವಲ ಅಮೆರಿಕದ ಮೇಲೆ ಅವಲಂಬಿತವಾಗಿರುವುದು ತಮ್ಮ ಭವಿಷ್ಯಕ್ಕೆ ಸುರಕ್ಷಿತವಲ್ಲ ಎಂದು ತಿಳಿದುಕೊಂಡಿವೆ. ಭಾರತವು ಕೇವಲ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದಷ್ಟೇ ಅಲ್ಲ, ಜಾಗತಿಕ ಸ್ಥಿರತೆಗೆ ಒಂದು ದೀಪಸ್ತಂಭವಾಗಿ ನಿಲ್ತಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ನಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ. ಜೈ ಹಿಂದ್.